ಮೂಮೆಂಟ್ ಅಂದ್ರೆ ಮೊದಲಿಂದಲೇ ಇತ್ತದು. ಹೌದು. ಆದ್ರೆ ಇಟ್ ವಾಸ್ ಇನ್ ಸಿಮ್ಮರಿಂಗ್ ಸ್ಟೇಟ್. ಹ್ಮ್ ಸೊ ಬಹುಶಃ ಪಾಕಿಸ್ತಾನಕ್ಕೆ ಪಾಕಿಸ್ತಾನ ತನ್ನ ಈ ಪಾಪದ ಕೊಡ ತುಂಬುವಂತಹ ರೀತಿಯಲ್ಲಿ ಅದು ಪ್ರತಿ ಹಂತದಲ್ಲೂ ಕೂಡ ಅದು ಕೆಳಗಡೆ ಜಾರ್ತಾನೆ ಹೋಯಿತು. ಸ್ವಾತಂತ್ರ್ಯದ ನಂತರವೂ ಕೂಡ ಅದು ಯಾವತ್ತೂ ಅದು ಮೇಲ್ಮುಖವಾಗಿ ನಡೆದಂಥದ್ದೇ ಇಲ್ಲ. ಹೌದು. ಸೊ ಪಾಕಿಸ್ತಾನಕ್ಕೆ ಹೊರಟ ಇಲ್ಲೆಜಿಟಿಮೇಟ್ ಚೈಲ್ಡ್ ಅಂತ ಹೇಳಿದಾಗ, ಹ್ಮ್ ಸೊ ಯಾವಾಗ ಒಂದು ದೇಶವನ್ನ ಧರ್ಮದ ಮೇಲೆ ಒಂದು ಸೆಪರೇಟ್ ಆಯಿತು, ಹ್ಮ್ ಆ ಒಂದು ಅದು ಜಿಹಾದಿ ಸ್ಟೇಟ್ ಆಯಿತು, ಅವಾಗಲೇ ಅವರ ವಿನಾಶ ಸ್ಟಾರ್ಟ್ ಆಯಿತು. ಹೌದು ಅದೇ ಮುಖ್ಯ. ಹೌದು ಹೌದು ಸೊ ಹಾಗಾಗಿ ಅವರ ಪಾಪದ ಕೂಡ ಜಾಸ್ತಿ ಆಗ್ತಾ ಹೋಯ್ತದು. ಹೌದು ದೇ ಲಾಸ್ಟ್ ಹ್ಯುಮ್ಯಾನಿಟಿ. ಹೌದು ಯಾವಾಗ ಜಿಹಾದಿ ಮೈಂಡ್ ಸೆಟ್ ಬಂತು, ದೇ ಲಾಸ್ಟ್ ಹ್ಯುಮ್ಯಾನಿಟಿ. ಹೌದು ಸೊ ಸೊ ದಟ್ ಇಸ್ ದ ರೀಸನ್ ವೈ ಬಾಂಗ್ಲಾದೇಶ್ ವಾಸ್ ಕ್ರಿಯೇಟೆಡ್. ಹ್ಮ್ ಅಲ್ಲಿ ಮಿಲಿಟರಿ ರೂಲ್ ಬಂತಲ್ಲ ಅವಾಗ 71 ಸೊ ಟಿಕ್ಕಾ ಖಾನ್ ಇದ್ದ. ಹೌದು ಅವನ ಸಂದರ್ಭದಲ್ಲಿ ದೇ ಡಿಡ್ ಲಾಟ್ ಆಫ್ ಅಟ್ರಾಸಿಟೀಸ್ ಆನ್ ದಿ ಬೆಂಗಾಲಿಸ್. ಹೌದು ಆ ರೆಫ್ಯೂಜಿ ಸಮಸ್ಯೆ ಬಂತು. ಆ ಸಂದರ್ಭದಲ್ಲಿ ಅವರೆಲ್ಲ ನಮ್ಮ ದೇಶಕ್ಕೆ ಬಂದಾಗ ಇಂದಿರಾ ಗಾಂಧಿಗೆ ಮತ್ತೆ ಯಾವ ರಸ್ತೆ ಇರಲಿಲ್ಲ. ಹೌದು ಸೊ ಅಟ್ಯಾಕ್ ಮಾಡಬೇಕಾಗಿತ್ತು, ಬಿಕಾಸ್ ರೆಫ್ಯೂಜಿ ಕ್ರೈಸಿಸ್ ವಾಸ್ ದ್ಯಾಟ್. ಹೌದು ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಅವರ ಇದು ಕ್ರುಯಾಲಿಟಿ, ದ ಲಾಸ್ಟ್ ಹ್ಯುಮ್ಯಾನಿಟಿ. ಹೌದು ಇದು ಪಾಪ ಅಂತ ಹೇಳೋದು ಮೊದಲಿಂದಲೇ ಅವರಲ್ಲಿ ಅದು ತುಂಬಿಕೊಳ್ತಾ ಇತ್ತು. ಹೌದು ಇವಾಗ ಇಟ್ ಹ್ಯಾಸ್ ಬಿಕಮ್ ಓವರ್ ಫ್ಲೋಯಿಂಗ್ ಅಷ್ಟೇ, ಕೊಡ ತುಂಬಿ ಹೋಗಿ. ಹೌದು 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 ಮತ್ತೆ ನೋಡಿ, ಕಾಶ್ಮೀರದಲ್ಲಿ ಮಾಡಿದಂತಹ ಅವರು ಅತ್ಯಾಚಾರ ಮತ್ತೆ ಅಟ್ಯಾಕ್ಸ್ಗಳು, ಎಷ್ಟೋ ಜನ ಕಾಶ್ಮೀರಿ ಪಂಡಿತ್ಸ್ ಎಲ್ಲ ಅಲ್ಲಿಂದ ಮೈಗ್ರೇಟ್ ಆಗಬೇಕಾಗಿತ್ತು. ಹೌದು ದೇ ಕಿಲ್ಡ್ ಸೋ ಮೆನಿ ಕಾಶ್ಮೀರಿ ಪಂಡಿತ್ಸ್. ಹೌದು ಟೆರರಿಸ್ಟ್ ಅಟ್ಯಾಕ್ ಟೈಮಲ್ಲಿ ಎಷ್ಟೋ ಸಾವಿರಾರು ಜನ ಅಲ್ಲಿ ಸತ್ತು ಹೋದ್ರು. ಹೌದು ಅದು 3-4 ದಶಕಗಳಿಂದ ಈ ತರ ಟೆರರಿಸ್ಟ್ ಅಟ್ಯಾಕ್ ಅಲ್ಲಿ ನಡೀತಾ ಇದೆ. ಹ್ಮ್ ಮತ್ತೆ ಇದೆ 93 ಅಲ್ಲಿ ಬಾಂಬೆ ಬ್ಲಾಸ್ಟ್ ಆಯಿತು. ಆಮೇಲೆ ಈ ಕಡೆ 26/11 ಆಯಿತು, ಪಾರ್ಲಿಮೆಂಟ್ ಅಟ್ಯಾಕ್ ಆಯಿತು. ಸೊ ಮತ್ತೆ ಇಲ್ಲಿ ಇಂಡಿಯಾದಲ್ಲಿ ಎಷ್ಟೋ ಬಾಂಬ್ ಬ್ಲಾಸ್ಟ್ಗಳನ್ನು ಮಾಡಿದ್ರು. ಸೊ ಇದೆಲ್ಲ ಏನು ಅಂತಂದ್ರೆ ಆಲ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ. 1989 ಈ ಉಗ್ರಗಾಮಿಗಳನ್ನ ಪ್ರೊಡಕ್ಷನ್ ಮಾಡುವಂತ ಸ್ವರೂಪಕ್ಕೆ ಹೋದ್ರು ಅವರು ಬಹುತೇಕ. ಅದೇ ನಾನು ನಿಮಗೆ ಹೇಳಿದ್ನಲ್ಲ, ಅವನ ಮಹಾದಂಡ ನಾಯಕನಿದ್ನಲ್ಲ ಜಯಾವುಲ್ ಹಕ್, ಅವನು ಪ್ರೆಸಿಡೆಂಟ್ ಆಗಿದ್ದ. ಹೌದು he is the one who actually nurtured this terrorist. ಹೌದು ಯಾವ ರೀತಿಯಲ್ಲಿ ಸರ್ಪವನ್ನ ಒಂದು ಬೆಳೆಸ್ತಾರಲ್ಲ ಹಾಗೆ. ಹೌದು ಹೌದು ಸೊ ಇದು ಸರ್ಪೆಂಟ್ ಇನ್ ದ ಬ್ಯಾಕ್ ಯಾರ್ಡ್ ಅಂತ ಹೇಳಿ. ಹೌದು ಸೊ ಅದನ್ನೇ ಮಾಡಿದ ಅವನು. ಸೊ ನಾವು ದೇ ಹ್ಯಾವ್ ಟು ಪೇ ದ ಪ್ರೈಸ್ ಫಾರ್ ದಟ್. ಹೌದು ಭಾರತದಲ್ಲಿ ಸ್ಟಾರ್ಟಪ್ಗಳನ್ನು ಮಾಡ್ದಂಗೆ ಅಲ್ಲಿ ಬಹುಶಃ 89ರಿಂದ 2000 ಇಸ್ವಿ ಒಳಗಡೆ ಹುಟ್ಕೊಂಡಿರುವಂಥ ಸಂಘಟನೆಗಳು ಇವೆಲ್ಲ, ಈ LET, ಈ JEM, ಈ ಹಿಜ್ಬುಲ್ ಮುಜಾಹಿದೀನು, ಇವುಗಳೆಲ್ಲವೂ ಕೂಡ ಆ ಸಂದರ್ಭದಲ್ಲಿನೇ ಸ್ಟಾರ್ಟಪ್ಗಳ ರೀತಿಯಲ್ಲಿ ಅವಕ್ಕೆ ಬೇರೆ ಬೇರೆ ಫಾರಿನ್ ಫಂಡು, ಬೇರೆ ಬೇರೆಯವರ ಫಂಡಿಂಗು, ಸ್ಟೇಟ್ ಫಂಡು ಇವೆಲ್ಲವೂ ಕೂಡ ಸ್ಟಾರ್ಟ್ ಆಗಿತ್ತು ಅಲ್ಲಿ. ಹೌದೌದು. ಸೊ ಅವರು ಟೆರರಿಸಮ್ ಅನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಅದೇ ಅವ್ರ ವಿದೇಶಾಂಗ ಸಚಿವ ಹೇಳ್ತಾ ಇದ್ನ ಅಲ್ಲ, ಡಿಫೆನ್ಸ್ ಮಿನಿಸ್ಟರ್ ಕೂಡ ಹೇಳಿದ ಅಷ್ಟೇ. ಏನು ಅಂತಂದ್ರೆ ಫಾರ್ 20-30 years we used to supply this terrorist to western countries ಅಂತ ಹೇಳಿ ಅವನೇ ಅಡ್ಮಿಟ್ ಮಾಡ್ಕೊಂಡ. ಹೌದು, ನಾವು ತಪ್ಪು ಮಾಡಿದ್ವಿ ಅಂತ, ವೆಸ್ಟರ್ನ್ ಕಂಟ್ರೀಸ್ಗೆ ಬೇಕಾಗಿ ನಾವು ಈ ತಪ್ಪು ಮಾಡಿದ್ವಿ ಅಂತ ಕೊಂಡು ಅಲ್ಲಿಯ ಡಿಫೆನ್ಸ್ ಮಿನಿಸ್ಟರ್ ಕೂಡ ಹೇಳ್ಕೊಂಡಿರುವಂಥದ್ದು. ಅಂಡ್ ಬಿಲಾವಲ್ ಭುಟ್ಟೋ ಕೂಡ ಅದನ್ನ ಒಪ್ಕೊಂಡಿರುವಂಥದ್ದು. ಅದು ನಮ್ಮ ಪಾಸ್ಟ್ ಅಂದ್ರೆ, ಅದು ನಮ್ಮ ಇಟ್ಸ್ ಎ ರಿಯಾಲಿಟಿ, ಅದು ನಮ್ಮ ಪಾಸ್ಟ್ ಅಂದ್ರೆ. ಆದರೆ ಪ್ರೆಸೆಂಟಲ್ಲೂ ಇದೆ ಅನ್ನೋದನ್ನು ಒಪ್ಕೊಳ್ತಾ ಇಲ್ಲ ಅಷ್ಟೇ ಅವರು. ಸೊ ಒಂದು ಟೆರರಿಸ್ಟ್, ಇನ್ನೊಂದು ಮರ್ಸಿನರೀಸ್ ಅಂತ ಹೇಳಿ. We send people to fight for the other countries, ಮರ್ಸಿನರೀಸ್ ಮತ್ತೆ ಟೆರರಿಸ್ಟ್. ಅವ್ರು ಮಾಡೋದು ಇದೇ ಕೆಲಸ, ಉಗ್ರವಾದಿ ಕೆಲಸಗಳು. ಹೌದು, ಬಹುಶಃ ಉಗ್ರರ ತವರು ಮನೆ ಥರದಲ್ಲಿ ಇದ್ದರು. ಯಾಕಂದರೆ ಒಸಾಮಾ ಬಿನ್ ಲಾಡೆನ್ನ ಕಡೆ ಕೂಡ ಆಗಿರುವಂಥದ್ದು ಅಬೋಟಾಬಾದ್ನಲ್ಲೇ ಆಗುತ್ತೆ. ಆತನನ್ನು ಕೂಡ ಕೊಂದಿರುವಂಥದ್ದು ಅಬೋಟಾಬಾದ್ನಲ್ಲೇ. ಅಮೇರಿಕಾದನ್ನು ಎಷ್ಟೇ ನರ್ಚರ್ ಮಾಡಿದರೂ ಆ ದೇಶ ಅಂತಿಮವಾಗಿ ಅಮೇರಿಕಕ್ಕೂ ಕೂಡ ಬ್ಯಾಕ್ ಸ್ಟ್ಯಾಬ್ ಮಾಡುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡ್ತು ಅಂತೇಳಿ. ಬಹುಶಃ ಅದಾದ ನಂತರ ಪಾಕಿಸ್ತಾನವನ್ನು ಅಮೇರಿಕ ನಿಧಾನಕ್ಕೆ ದೂರ ಸರಿಸುವಂತಹ ಕೆಲಸವನ್ನು ಮಾಡ್ತಾ ಬಂತು.
ಅದು ಏನಾಯ್ತು ಅಂತಂದ್ರೆ, ಸಿ ಪಾಕಿಸ್ತಾನ ನ್ಯೂಕ್ಲಿಯರ್ ಬಾಂಬ್ ಡೆವಲಪ್ ಮಾಡಿದ ಮೇಲೆ ಅವ್ರಿಗೆ ಒಂದು ರೀತಿಯಲ್ಲಿ ಧೈರ್ಯ ಬಂತು. ಹ್ಮ್ ಏನ್ ಧೈರ್ಯ ಬಂತು ಅಂತಂದ್ರೆ, ದೇ ಕ್ಯಾನ್ ಲೀಡ್ ದಿ ಇಸ್ಲಾಮಿಕ್ ಕಂಟ್ರೀಸ್ ಹ್ಮ್ ಅಂಡ್ ಇಟ್ ಕ್ಯಾನ್ ಬಿಕಮ್ ದಿ ಜಿಹಾದಿ ಇದು. ಸೊ ದೇ ಕ್ಯಾನ್ ಮೇಕ್ ಒನ್ ಕ್ಯಾಲಿಫೇಟ್, ಇಸ್ಲಾಮೈಸೇಷನ್ ಮಾಡ್ಬೋದು ಅಂತ ಆ ಉದ್ದೇಶದಿಂದ ದೇ ವಾಂಟೆಡ್ ಟು ಹ್ಯಾವ್ ಸಮ್ ಲೀಡರ್ಶಿಪ್. ಅದಕ್ಕೋಸ್ಕರ ದೇ ಸ್ಟಾರ್ಟೆಡ್ ದಿಸ್ ಟೆರರಿಸಮ್. ಹ್ಮ್ ಸೊ ಅದೇ ಹೇಳಿದ, ಆ ಜಿಹಾದಿ ಮೈಂಡ್ ಸೆಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಹೌದು. ಸೊ ಆ ಒಂದು ನೇತೃತ್ವವನ್ನ ಈಗ ಟರ್ಕಿ ಮಾಡ್ತಾ ಇದೆ. ಹ್ಮ್ ಆಯ್ತಾ? ಹ್ಮ್ ಹ್ಮ್ ಹ್ಮ್. ಸೊ ದೇ ವಾಂಟ್ ಟು ಲೀಡ್ ದಿ ಇಸ್ಲಾಮಿಕ್ ಕಂಟ್ರೀಸ್. ಹೌದು ಸೊ ಇಟ್ ವಾಸ್ ಎ ಇಸ್ಲಾಮಿಕ್ ಬಾಂಬ್. ಹೌದು. ಯಾವಾಗ ಇಸ್ಲಾಂ ಬಾಂಬ್ ಅವರಿಗೆ ಸಿಕ್ತು, ಹ್ಮ್ ಇಸ್ಲಾಂ, ಸೊ ದೇ ವಾಂಟೆಡ್ ಟು ದಿ ಲೀಡರ್ಶಿಪ್. ಹ್ಮ್ ಸೊ ಹಾಗಾಗಿ ದೇ ಸ್ಟಾರ್ಟೆಡ್ ದಿಸ್ ಟೆರರಿಸಮ್. ಸೊ ದೇ ಸ್ಟಾರ್ಟೆಡ್ ಎಕ್ಸ್ಪೋರ್ಟಿಂಗ್ ಟೆರರಿಸ್ಟ್. ಪಾಕಿಸ್ತಾನದ ಪರಿಸ್ಥಿತಿ ಪ್ರಸಾದ್ ಸರ್ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಪಾಕಿಸ್ತಾನದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದರೆ, ಉಗ್ರರನ್ನು ನುಗ್ಗಿಸುವಂತಹ ಕಡೆಯ ಹಂತದ ಪ್ರಯತ್ನವನ್ನು ಕೂಡ ಈಗ ಭಾರತದ ಒಳಗಡೆ ಉಗ್ರರನ್ನು ನುಗ್ಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾವಾಗ ಉಗ್ರ ಶಿಬಿರಗಳನ್ನು ಭಾರತ ಅಲ್ಲಿ ಹೋಗಿ ಉಡಾಯಿಸಿ ಆ ಉಗ್ರ ಶಿಬಿರಗಳಲ್ಲಿ ಇರ್ತಕ್ಕಂಥವರನ್ನು ನರಕಕ್ಕೆ ತಳ್ಳಿತು, ಸ್ವರ್ಗದ ಆಸೆಯನ್ನು ಸೇರುವಂಥ ಆಸೆಯೊಂದಿಗೆ ಅವರು ಭಾರತದ ಗಡಿಯ ಕಡೆಗೆ ಬಂದಿದ್ದಾರೆ. ಅವ್ರನ್ನ ಈಗ BSF ಹಿಮ್ಮೆಟ್ಟಿಸ್ತಾ ಇದೆ. ಭಾರತದ BSF ಉಗ್ರರನ್ನು ಹಿಮ್ಮೆಟ್ಟಿಸಿ ಓಡಿಸಿದೆ. ಸಾಂಬಾದಲ್ಲಿ ನಡೀತಾ ಇರುವಂತಹ ಘಟನೆ ಇದು. ಅಲ್ಲಿ ಈಗ ಉಗ್ರರ ಜೊತೆಗೂ ಕೂಡ ಗುಂಡಿನ ಚಕಮಕಿ ಆಗಿದೆ. ಅವ್ರನ್ನ ಓಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಗಡಿಯೊಳಗೆ ನುಗ್ಗಿ ಬರೋದಕ್ಕಾಗಿ ಪಾಕಿಸ್ತಾನದ ಉಗ್ರರು ಪ್ರಯತ್ನ ಪಟ್ಟಿದ್ದಾರೆ. ಸಾಂಬಾದಲ್ಲಿ ಗಡಿ ನುಸುಳಲು ವಿಫಲ ಯತ್ನವನ್ನು ಮಾಡಿದ್ದಾರೆ. ಅವರನ್ನು ವಾಪಸ್ ಪಡೆದು ಓಡಿಸುವಂತಹ ಕೆಲಸವನ್ನು ಈಗ BSF ಮಾಡ್ತಾ ಇದೆ. ಹೀಗೆ ಪಾಕಿಸ್ತಾನ ಒಂದು ರಾಷ್ಟ್ರದ ಸ್ಥಾನಮಾನಗಳಿಗೆ ಅರ್ಹವಾದಂತಹ ದೇಶವಾಗಿ ಅದು ಉಳ್ಕೊಳ್ಳೇ ಇಲ್ಲ. ಭಾರತದ ಭಾಗವಾಗಿದ್ದಂತಹ ಪಾಕಿಸ್ತಾನ ಧರ್ಮದ ಹೆಸರಿನಲ್ಲಿ ಒಂದು ದೇಶವಾಗಿ ರೂಪುಗೊಂಡಲ್ಲಿಂದಲೂ ಕೂಡ ಆ ದೇಶ ಯಾವುದೇ ರೀತಿಯಾದಂತಹ ಉಜ್ವಲ ಭವಿಷ್ಯ ಇಲ್ಲದ ಮತ್ತು ರೋಗಗ್ರಸ್ತ ಶಿಶುವಾಗಿಯೇ ಅದು ಬೆಳೀತಾ ಬಂತು. ಆರಂಭಿಕ ದಿವಸದಿಂದಲೇ ಜಿನ್ನಾನ ಕಾರಣದಿಂದಾಗಿ ಸೃಷ್ಟಿಯಾದಂಥ ಆ ದೇಶ ಅದು ಸದುದ್ದೇಶದಿಂದ ಹುಟ್ಟದೆ ದುರ್ಬುದ್ಧಿಯಿಂದ ಹುಟ್ಟಿದಂತಹ ದೇಶ. ಅದೇ ದುರ್ಬುದ್ಧಿಯಲ್ಲಿ ಇವತ್ತು ಕೂಡ ಕುಳಿತಾ ಬಂದಿರುವಂಥದ್ದು ಇತಿಹಾಸದ ಬಹಳ ದೊಡ್ಡದಾದಂತಹ ಭಾಗ. ಉಗ್ರರನ್ನು ಹಿಮ್ಮೆಟ್ಟಿಸಿ BSFನ ಯೋಧರು ಓಡಿಸಿದ್ದಾರೆ. ಪ್ರಸಾದ್ ಸರ್, ಇಲ್ಲಿ ಈ ಹಂತದಲ್ಲೂ ಕೂಡ ನೋಡಿ ಉಗ್ರರನ್ನು ನುಗ್ಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಡೆಸ್ಪರೇಟ್, ಅದು ಅದರ ಹೈ ಲೆವೆಲನ್ನು ಮೀರಿ ಮೇಲಕ್ಕೆ ಹೋಗಿದೆ. ಅದಕ್ಕೆ ಇನ್ನೇನು ಕಾಣ್ತಾ ಇಲ್ಲ, ಏನಾದರೂ ಮಾಡೋಣ ಅನ್ನುವಂಥ ರೀತಿಗೆ ಬಂದಿದ್ದಾರೆ ಅಂತ.